ದೇವಾಂಶ್ ಬಾವಾ. ದೇವಾಂಶ್ ದೇವಾಂಶ್ ಇನ್ನೂ ಯಾಕೆ ಕಳ್ತಿದ್ಯಮ್ಮ? ಅವರು ಹುಷಾರಾದ್ರಲ್ಲ. ಈಗ ನೀವು ಜೀವಂತವಾಗಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಹೆಂಡತಿ. ಸರಿಯಾದ ಸಮಯಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದು ಅಲ್ಲದೆ ಬ್ಲಡ್ ಸಿಗ್ಲಿಲ್ಲ ಅಂತ ತನ್ನ ಮಗುಗೆ ಅಪಾಯ ಅಂತ ಹೇಳ್ತಿದ್ರು. ಮಾತು ಕೇಳದೆ ಹಠ ಮಾಡಿ ಬ್ಲಡ್ ಕೊಟ್ರು. ಆಮೇಲೆ ಇಲ್ಲಿ ನೋಡಿ, ನಿಮ್ಮ ಅಣ್ಣ ಕಡಿಮೆ ಸಮಯದಲ್ಲಿ ಬ್ಲಡ್ ಡೋನರ್ಸ್ನ ಒಪ್ಸಿ ನಿಮಗೆ ಬ್ಲಡ್ ಸಿಗೋ ಹಾಗೆ ಮಾಡಿದ್ರು. ಫ್ಯಾಕ್ಟ್ರಿಲಿ ಜಗಳ ಅಂತಿದ್ದ ಹಾಗೇನೆ ನನ್ನ ಮನಸ್ಸಲ್ಲಿ ಯಾಕೋ ಗೊಂದಲ ಆಯ್ತು ಕಣೋ. ನಾನು ಜೊತೆಲಿ ಬಂದಿದ್ರೆ ಹೀಗಾಗ್ತಿರ್ಲಿಲ್ಲ ಅನ್ಸತ್ತೆ. ಚಂಚಲ ಆಸೆ ಬರ್ತಾಳೆ, ಹೀಗೆಲ್ಲ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಣ್ಣ. ವೈದೇಹಿ, ಯಾಕೆ ಹುಚ್ಚ ಕೆಲಸ ಮಾಡ್ದೆ ನೀನು? ಮಗುಗೇನಾದ್ರೂ ಆಗಿದ್ರೆ? ಏನೂ ಆಗಲ್ಲ ಬಾವಾ, ಆಗಲ್ಲ ಅಂತ ಮಗು ಹೇಳಿದ್ದಕ್ಕೆ ನಿನ್ನ ಬದುಕಿಸ್ಕೊಳ್ಳೋದಕ್ಕೋಸ್ಕರ ಡಾಕ್ಟರ್ಗಳಿಗೆಲ್ಲ ತೊಂದರೆ ಕೊಟ್ಟೆ. ಅವಳು ಹೇಳಿದ್ಲ? ಯಾರು ಹೇಳಿದ್ದು? ಇನ್ಯಾವತ್ತೂ ಹೀಗೆ ಮಾಡಬೇಡಮ್ಮ, ಮಗುಗೆ ಅಪಾಯ. ಅಣ್ಣವ್ರೆ, ಏನಿದು? ಊರ್ಮಿಳಾ ಅಮ್ಮ ಅವ್ರಿಗೆ ತುಂಬಾ ಬಾಯಾರಿಕೆ ಆಗಿದೆಯಂತೆ, ಮಜ್ಜಿಗೆ ತಗೊಂಬಾ ಅಂತ ಹೇಳಿದ್ರು. ಸರಿ ಕೊಡು, ನಾನು ಕೊಡ್ತೀನಿ. ಅಣ್ಣವ್ರೆ, ಉಪ್ಪು ಸರಿ ಇದೆಯಲ್ಲೋ ಗೊತ್ತಿಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕೊಳಕ್ಕೆ ಹೇಳಿ. ನೀನು ಹೋಗು. ಯಾರಿಗೆ ಆದ್ರೂ ಉಪ್ಪು ತಿಂದವ್ರ ಮನೆಯ ಋಣ ಇರಬೇಕು ಅಂತ ಹೇಳ್ತಾರೆ. ನಿನಗೆ ಈ ಮನೆಯವ್ರ ಮೇಲೆ ವಿಶ್ವಾಸನೇ ಇಲ್ಲ ಊರ್ಮಿಳಾ. ಆ ವಿಶ್ವಾಸ ಬೆಳಿಬೇಕು ಅಂದ್ರೆ ಈ ಉಪ್ಪೆಲ್ಲ ಹಾಕಿದ್ರು ನಿನ್ಗೆ ಕಡಿಮೆನೆ. ಬಂದ್ಯಾ? ಬಾ. ಮುಗಿತಾ ನಿನ್ನ ಭಾಷಣ ಎಲ್ಲವೂ ಕೂಡ? ಏನು ಮತ್ತೇನು ಲೆಕ್ಚರ್ ತಗೊಳ್ಳೋ ತರ ಇದ್ದೀರಾ? ಲೆಕ್ಚರ್ ಕೊಡ್ಸ್ಕೊಳ್ಳೋದಕ್ಕೆ ನಿನಗೇನು ಹೊಸದಲ್ವಲ್ಲ. ಇದು ಕೊನೆದು ಆಗಿರ್ತಿರ್ಲಿಲ್ಲ ಬಿಡು. ಅಂತ ದೊಡ್ಡ ಕಥೆ ನಮ್ದು. ಯಾವ ಹೆಂಡತಿಗಾದ್ರೂ ಗಂಡನ ಜೊತೆ ಮಾತಾಡಬೇಕು, ಟೈಮ್ ಪಾಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದ್ರೆ ನಿನಗೆ 3 ಗಂಟೆ ಹಾಕಿರೋ ಗಂಡನಿಗಿಂತ ಬೇರೆಯವರೇ ಹೆಚ್ಚು. ನೀವ್ ಯಾವತ್ತಾದ್ರೂ ನನ್ನನ್ನ ಹೆಂಡತಿಯಾಗಿ ನೋಡಿದೀರಾ? ನಮ್ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ನಮ್ ಬಗ್ಗೆ ಅಂದ್ರೆ? ನೀವು ನಾನು. ನಿನ್ನ ಆಲೋಚನೆ ತಪ್ಪಾಗಿರ್ಬೇಕಾದ್ರೆ ಆ ಆಲೋಚನೆ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ನಾವು ಅಂದ್ರೆ ನೀನು ನಾನು ಮಾತ್ರ ಅಲ್ಲ, ನಮ್ಮ ಕುಟುಂಬ. ಈ ಕುಟುಂಬಕ್ಕೋಸ್ಕರ ಒಳ್ಳೆದನ್ನ ಯೋಚನೆ ಮಾಡೋದು, ಅವ್ರಿಗೋಸ್ಕರ ತಲೆ ಕೆಡಿಸ್ಕೊಳ್ಳೋದು, ಅವ್ರ ಬಗ್ಗೆನೇ ಚಿಂತೆ ಮಾಡೋದು. ನಿನ್ಗ ಆಲೋಚನೆನೇ ಇಲ್ವಲ್ಲ? ಇರ್ತಿತ್ತು. ಅವರು ನನ್ ಬಗ್ಗೆ ಏನಾದ್ರೂ ಯೋಚಿಸಿದ್ರೆ ನಾನು ಅವ್ರ ಬಗ್ಗೆ ಯೋಚಿಸ್ತಿದ್ನೋ ಏನೋ. ನಮ್ ಬಗ್ಗೆ ಏನು ಯೋಚನೆ ಮಾಡಬೇಕು? ನಿನ್ಗೇನು ಬೇಕು ಅಂತ? ರಾಜ್ಯಾಧಿಪತಿ ಪದವಿ. ಏನು? ಹಾ, ರಾಜ್ಯಾಧಿಪತಿ ಪದವಿ ಬೇಕು ಅಂತ ಕೇಳ್ತಾ ಇದ್ದೀನಿ. ಆಗ ಅಂದ್ರೆ ನಿಮ್ ಕಾಲ್ ಸರಿ ಇರ್ಲಿಲ್ಲ, ಅದಕ್ಕೋಸ್ಕರ ನಿಮ್ ತಮ್ಮನಿಗೆ ಆ ಜವಾಬ್ದಾರಿನ ಕೊಟ್ರು. ಈಗ ಕಾಲ್ ಸರಿ ಹೋಯ್ತಲ್ವಾ, ನೀವು ಜವಾಬ್ದಾರಿನ ಹೊರಬೋದಲ್ವಾ? ಇವಾಗ ನಿಮಗ್ ಕೊಡೋದ ಕೇಳಿ. ಯಾಕೆ? ಈ ರಾಜ್ಯಾಧಿಪತಿ ಕೊಟ್ರೆ ಅಧಿಕಾರ ಚಲಾಯಿಸೋದಕ್ಕೋಸ್ಕರನಾ? ಅಧಿಕಾರ ಚಲಾಯಿಸೋದಕ್ಕೋಸ್ಕರ ಅಲ್ಲ. ನನಗೆ ಈ ಮನೆಯಲ್ಲಿ ಸಿಗ್ಬೇಕಾಗಿರೋಂಥ ಗೌರವ, ಮರ್ಯಾದೆ ಮತ್ತೆ ಸ್ಥಾನ ಇರ್ಬೇಕು ಅಂದ್ರೆ ಆ ಅಧಿಕಾರ ಬೇಕಾಗತ್ತೆ. ಬಾವಾ, ಇಲ್ಲಿದ್ಯಾ? ನಿನಗೋಸ್ಕರ ಇಡೀ ಮನೆಯೆಲ್ಲ ಹುಡುಕ್ತೆ. ತಗೋ, ಈ ಹಾಲು ಕುಡಿ. ನೀನ್ ಯಾಕೆ ತಂದೆ ವೈದೇಹಿ? ಚಿಕ್ಕ ಚಿಕ್ಕ ಕೆಲ್ಸಗಳು ಮಾಡ್ಬೋದು ಅಂತ ಡಾಕ್ಟರ್ ಹೇಳಿದಾರಲ್ವಾ ಬಾವಾ. ಜೊತೆಗೆ ನಿನ್ ಗಾಯ ಗುಣ ಆಗೋವರೆಗೂ ಇನ್ಯಾವ ಕೆಲ್ಸನೂ ಮಾಡಬಾರ್ದು. ಮೊದಲು ಹಾಲು ಕುಡಿ. ಆದ್ರೂ ಚಳಿಲಿ ನಿಂತ್ಕೊಂಡು ಇಲ್ಲೇನ್ ಮಾಡ್ತಿದ್ಯಾ ಬಾವಾ? ಮನುಷ್ಯರು ಮಾಡೋ ಗಾಯಗಳಿಗೆ ಔಷಧಿಯಾಗಿ ಸಹಾಯ ಮಾಡೋದು ಈ ಸುಂದರವಾದ ಪ್ರಕೃತಿನೇ ಅಲ್ವಾ ವೈದೇಹಿ? ಆ ಚಂದಮಾಮನ್ ನೋಡು, ಎಷ್ಟು ಪ್ರಶಾಂತವಾಗಿದ್ದಾನೆ. ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರ್ಬೇಕು ಅನ್ಸಲ್ವಾ? ಹೌದು ಬಾವಾ, ಹೀಗೆಷ್ಟೊತ್ತು ನೋಡಿದ್ರು ನೋಡ್ತಾನೆ ಇರ್ಬೇಕು ಅನ್ಸತ್ತೆ. ಅಮ್ಮ,
ಪುಟಾಣಿ ವೈದೇಹಿ. ಬಾವಾ, ನಮ್ಮ ಮಗು ಮಾತಾಡ್ತಾ ಇದೆ ಬಾವಾ. ಹ? ಹೌದಾ? ಹೌದು ಬಾವಾ. ನಿನಗೆ ಕೇಳಿಸ್ತಾ ಇಲ್ವಾ? ಆ, ಇಲ್ವಲ್ಲ. ಪುಟಾಣಿ ಮರಿ, ಅಮ್ಮ ಇವಾಗ ಕೇಳಿಸ್ತಾ? ಆ, ನನ್ಗೇನು ಕೇಳಿಸ್ತಾ ಇಲ್ಲ. ಪುಟಾಣಿ, ಈಗಷ್ಟೇ ಒಂದ್ ಅಪಾಯದಿಂದ ಪಾರಾಗಿದ್ದೀವಿ. ಮತ್ತೆ ಏನ್ ಅಪಾಯ ಮಾಡ್ಬೇಕು ಅಂತಿದ್ದಾರೆ? ಏನ್ ನಡೀತಾ ಇದೆ? ಅಪಾಯ ಏನು ಇಲ್ಲಮ್ಮ. ನಂಗೂ ಚಂದಮಾಮ ಅಂದ್ರೆ ತುಂಬಾ ಇಷ್ಟ. ಹೌದಾ? ಬಾವಾ, ಇವಾಗ ನಮಗ್ ಯಾವ ಅಪಾಯನೂ ಇಲ್ವಂತೆ. ಅಂದ್ಹಾಗೆ ನಮ್ಮ ಹಾಗೆ ಮಗುಗೂ ಕೂಡ ಬೆಳ್ದಿಂಗ್ಲಂದ್ರೆ ತುಂಬಾ ಇಷ್ಟ ಅಂತೆ. ಹೌದು, ಒಳ್ಳೇದದ್ ಬಿಡು. ಪ್ರಕೃತಿನಾಗ್ಲಿ ಚಂದಮಾಮನಾಗ್ಲಿ ಇಷ್ಟಪಡದೇ ಇರೋ ಮಕ್ಕಳು ಯಾರಿರ್ತಾರೆ ಹೇಳು? ಅದಕ್ಕೆ ಚಂದಮಾಮನ್ ತೋರಿಸಿದ ಹಾಗೆ ಮಕ್ಕಳು ಅಳೋದನ್ನ ನಿಲ್ಲಿಸ್ತವೆ, ಚೂರು ಹಠ ಮಾಡ್ದೆ ಊಟ ಮಾಡ್ತವೆ. ನಮ್ಮಗನು ಹಾಗೆ ಅಂತ ಆಯ್ತು. ಬಾವಾ, ಊಟ ಅಂದ ತಕ್ಷಣ ನೆನ್ಪಾಯ್ತು. ಮೊದ್ಲು ನೀನ ಹಾಲು ಕುಡಿ, ತಣ್ಣಗಾಗತ್ತೆ. ನಾನು ಕುಡಿತೀನಿ, ನೀನು ಕುಡಿಬೇಕು. ನಿನಗೋಸ್ಕರ ಅಂತ ತಂದ್ರೆ ನಾನು ಕುಡಿ ಅಂತಿದ್ಯಲ್ಲ ಬಾವಾ. ಇಬ್ರು ಕುಡಿಯೋಣ ಅಂತ ಹೇಳ್ತಾ ಇದೀನಿ ವೈದೇಹಿ. ನೀನ್ ಕುಡಿದ್ರೆ ಮಗು ಹಸು ಕೂಡ ನೀಗುತ್ತೆ. ಬೇಕು ಅಂದ್ರೆ ಕೇಳು. ಪುಟಾಣಿ, ನೋಡಿದ್ಯಾ ನಿಮ್ಮಪ್ಪ ನಾಟಕನ? ಹೀಗೆ ಏನಾದ್ರೂ ಒಂದ್ ಹೇಳಿ ನನ್ನ ಹತ್ರನೇ ಕುಡಿಸ್ಬಿಡ್ತಾರೆ. ಮತ್ತೆ ನಿಂಗ್ ಕುಡ್ತೀಯ, ಅಪ್ಪ ಮಾತ್ರ ಹೇಗ್ ಕುಡಿತಾರಮ್ಮ? ಹ? ಅಪ್ಪ ಆಗ್ಲೇ ಅಪ್ಪನ್ ಪಾರ್ಟಿ ಸೇರ್ಕೊಂಡ್ಯಾ? ಏನು ಮರಿ ವೈದೇಹಿ ನಿನ್ಗೆ ಹಾಲು ಕುಡಿಯಕ್ಕೆ ಹೇಳಿದ್ಲಾ? ಕುಡಿ.